ನಮಸ್ಕಾರ ಪ್ರಿಯ ವೀಕ್ಷಕರೇ, ಲೋಕಸಭೆ ಒಳಗೆ ಇಬ್ಬರು ಯುವಕರು ಜಿಗಿದು ಅಲ್ಲಿ ಕೋಲಾಹಲ ಎಬ್ಬಿಸಿದ ಭದ್ರತಾ ವೈಫಲ್ಯ ಪ್ರಕರಣ ಇದೀಗ ರಾಜಕೀಯ ಪಕ್ಷಗಳ ನಡುವಿನ ಸಂಘರ್ಷಕ್ಕೆ, ಪ್ರತಿಪಕ್ಷ ಮತ್ತು ಆಡಳಿತ ಪಕ್ಷದ ನಡುವಿನ ಜಿದ್ದಾಜಿದ್ದಿಗೆ ಕಾರಣ ಆಗಿದೆ. ಇಲ್ಲಿ ಸಾಮಾನ್ಯವಾಗಿ ಇಂಥ ಘಟನೆ ನಡೆದಾಗ ತಕ್ಷಣ ಸರ್ಕಾರ ಸ್ಟೇಟ್ಮೆಂಟ್ ಮಾಡೋದು ಒಂದು ಸಂಪ್ರದಾಯ. ಆದರೆ ಆ ಸಂಪ್ರದಾಯ ಜಾರಿಯಾಗದ ಕಾರಣ ಅದನ್ನು ಪ್ರೊಟೆಸ್ಟ್ ಮಾಡಿದಂತಹ ಪ್ರತಿಪಕ್ಷಗಳನ್ನು ಸದನದಿಂದ ಹೊರದಬ್ಬಿದ್ದು. ಅಂದರೆ ರಾಜ್ಯಸಭೆಯಿಂದ ಒಬ್ಬ ಸದಸ್ಯರು, ಲೋಕಸಭೆಯಿಂದ 14 ಮಂದಿ ಸಂಸತ್ ಸದಸ್ಯರನ್ನು ಅಮಾನತು ಮಾಡಿದ್ದು ಇವತ್ತಿನ ಒಂದು ದೊಡ್ಡ ಡೆವಲಪ್ಮೆಂಟು. ಹೀಗಾಗಿ ಈ ಭದ್ರತಾ ವೈಫಲ್ಯದ ಪ್ರಕರಣ ಒಂದು ಕಡೆ ಸರ್ಕಾರವನ್ನು ತಬ್ಬಿಬ್ಬುಗೊಳಿಸಿದರೆ, ಮತ್ತೊಂದು ಕಡೆ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಚರ್ಚೆ ಮತ್ತು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಿದೆ. ಅಷ್ಟಕ್ಕೂ ಈ ಯುವಕರು ಯಾರು ಅನ್ನೋದು ಕೂಡ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರ. ಎಲ್ಲದರ ಬಗ್ಗೆ ಇಂದಿನ ಮಾತು ಮಂಥನ. ಸ್ನೇಹಿತರೆ, ಗೆಳೆಯರೆ, ಲೋಕಸಭೆಯ ಭದ್ರತಾ ವೈಫಲ್ಯ ಪ್ರಕರಣ ಸಾಕಷ್ಟು ಚರ್ಚೆ ಮತ್ತು ಕೋಲಾಹಲಕ್ಕೆ ಕಾರಣ ಆಗಿದೆ. ಇಬ್ಬರು ಯುವಕರು ಆ ಹೊಗೆ ಸಿಡಿಸುವ ವಸ್ತುವನ್ನು ಶೂ ಒಳಗೆ ಇಟ್ಕೊಂಡು ಹೇಗೆ ಧುಮುಕಿದ್ರು ಅಷ್ಟೊಂದು ಎತ್ತರದ ಜಾಗದಿಂದ ಅನ್ನೋದು ಅತ್ಯಂತ ಮುಖ್ಯವಾದ ಸಂಗತಿಯಾಗಿದೆ. ಜೊತೆಗೆ BJP MP ಪ್ರತಾಪ್ ಸಿಂಹ ಅವರಿಗೆ ಪಾಸನ್ನು ಕೊಟ್ಟಿರೋದು ಇನ್ನೊಂದು ದೊಡ್ಡ ಇಶ್ಯೂ ಆಗಿದೆ. ಇದೇ ಕೆಲಸವನ್ನು ಬೇರೆ ಸಂಸತ್ ಸದಸ್ಯರು, ಬೇರೆ ಪಕ್ಷದವರು ಮಾಡಿದರೆ BJPಯವರು ಸುಮ್ಮನೆ ಬಿಡ್ತಿದ್ರ. ಮತ್ತು ಅಲ್ಲಿದ್ದ ಯುವಕರು ಬೇರೆ ಸಮುದಾಯಕ್ಕೆ ಏನಾದರೂ ಒಂದು ವೇಳೆ ಸೇರಿದರೆ ಕಥೆ ಏನಾಗಿರೋದು ಅನ್ನೋದು ಇಲ್ಲಿ ಸಾಕಷ್ಟು ಚರ್ಚೆಗೆ ಈಡಾಗ್ತಿರುವಂತಹ ಸಂಗತಿ. ಇದನ್ನು ಇವತ್ತು ಸಂಸತ್ತು ಎರಡೂ ಸದನಗಳು, ರಾಜ್ಯಸಭೆ ಮತ್ತು ಲೋಕಸಭೆ ಆರಂಭ ಆಗ್ತಿದ್ದ ಹಾಗೆಯೇ ಪ್ರತಿಪಕ್ಷಗಳು ಸಹಜವಾಗಿ ಇದನ್ನು ಪ್ರಶ್ನೆ ಮಾಡಿ ಭದ್ರತಾ ವೈಫಲ್ಯದ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡಿಬೇಕು ಅಂತ ಇದನ್ನು ಪ್ರಮುಖವಾಗಿ ಪ್ರಸ್ತಾಪ ಮಾಡಿದಾಗ ಗದ್ದಲ ಕೋಲಾಹಲವೇ ನಡೆದು ಬಿಡುತ್ತೆ. ಅಲ್ಲಿ ಉಭಯ ಸದನಗಳ ಸಭಾಧ್ಯಕ್ಷರುಗಳು, ಇಲ್ಲಿ ಸಭಾಧ್ಯಕ್ಷ ಮತ್ತು ಅಲ್ಲಿ ರಾಜ್ಯಸಭೆಯಲ್ಲಿ ಸಭಾಪತಿ ಇದಕ್ಕೆ ಕಾನೂನಿನ ಪ್ರಕಾರ ನಾವು ಇದನ್ನು ಅಲೋ ಮಾಡಲ್ಲ ಅಂತ ಹೇಳ್ತಾರೆ. ಇದರಿಂದಾಗಿ ಎರಡೂ ಸದನಗಳಲ್ಲಿ ಕೋಲಾಹಲ ಮತ್ತು ಸದನವನ್ನು ನಾವು ನಡೆಯೋಕೆ ಬಿಡೋಲ್ಲ ಅಂತ ಪ್ರತಿಪಕ್ಷಗಳು ಬಿಗಿಪಟ್ಟು ಹಿಡಿದು ಆಡಳಿತ ಪಕ್ಷದ ಜೊತೆಗೆ ಜಟಾಪಟ್ಟಿಗಿಳಿತಾರೆ. ಲೋಕಸಭೆಯಲ್ಲೂ ಕೂಡ ಬಿರ್ಲಾ, ಸಭಾಧ್ಯಕ್ಷರಾದ ಬಿರ್ಲಾ ಅವರು ಪದೇ ಪದೇ ಪ್ರತಿಪಕ್ಷಗಳಿಗೆ ಮನವಿ ಮಾಡ್ತಾರೆ, ನಾನು ಈ ವಿಚಾರನ ಚರ್ಚೆಗೆ ಅವಕಾಶ ಕೊಡಲ್ಲ, ಸರ್ಕಾರ ಕ್ರಮ ಕೈಗೊಳ್ತಾ ಇದೆ, ಅದನ್ನು ನಂತರ ಸ್ಟೇಟ್ಮೆಂಟನ್ನು ಮಾಡ್ತಾರೆ. ಅಂದ್ರೂ ಕೂಡ ಇದೊಂದು ಗಂಭೀರ ಭದ್ರತಾ ವೈಫಲ್ಯ, ಇದು ಸಾಕಷ್ಟು ಚರ್ಚೆಗೀಡಾಗಬೇಕು, ಸರ್ಕಾರ ತಕ್ಷಣ ಸ್ಟೇಟ್ಮೆಂಟ್ ಮಾಡಬೇಕು, ಯಾಕಾಗಿ ಹೀಗಾಯಿತು, ಮತ್ತು BJP MP ಪ್ರತಾಪ್ ಸಿಂಹ ಹೇಗೆ ಪಾಸ್ ಕೊಟ್ಟರು, ಇದು ಹಿಂದಿನ ಉದ್ದೇಶ ಏನು, ಇದರ ಬಗ್ಗೆ ಸುದೀರ್ಘವಾದ ಚರ್ಚೆ ಆಗಬೇಕು ಅಂತ ಪ್ರತಿಪಕ್ಷದವರು ಪಟ್ಟಿಡಿತಾರೆ. ಇದು ಕೋಲಾಹಲಕ್ಕೂ ಕೂಡ ಕಾರಣ ಆಗುತ್ತೆ. ಒಂದು 2 ಸರಿ ಸದನವನ್ನು, ಲೋಕಸಭೆಯನ್ನು ಮುಂದೂಡ್ತಾರೆ. ಒಂದು ಹಂತದಲ್ಲಿ ಕೆಲವು ಸದಸ್ಯರು ಸಭಾಧ್ಯಕ್ಷರ ಪೀಠದ ಬಳಿ ಬಂದು ಅಲ್ಲಿ ಅದನ್ನು ಏರೋದಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಆದರೂ ಸದನವನ್ನು ಕಂಟ್ರೋಲಿಗೆ ತರಲಿಕ್ಕೆ ಸಾಧ್ಯ ಆಗಲಿಲ್ಲ ಅನ್ನುವಂತಹ ಸಂದರ್ಭದಲ್ಲಿ 14 ಮಂದಿ MPಗಳನ್ನು ಸಸ್ಪೆಂಡ್ ಮಾಡ್ತಾರೆ. 14 ಮಂದಿ MPಗಳನ್ನ ಸಸ್ಪೆಂಡ್ ಮಾಡ್ತಾರೆ. ಇದು ಹೇಗಿದೆ ನೋಡಿ. ಒಂದು ಕಡೆ ಕೋಲಾಹಲ, ಗದ್ದಲ ಎಲ್ಲವೂ ಆಗುತ್ತೆ, ಒಂದು ಕಡೆ ದೊಡ್ಡ ಘಟನೆನೇ ನಡೆದು ಹೋಗ್ಬಿಟ್ಟಿದೆ. ಅದ್ರ ಬಗ್ಗೆ ಕ್ರಮ ಕೈಗೊಳ್ಳುವ ಬದಲು MPಗಳನ್ನು ಸಸ್ಪೆಂಡ್ ಮಾಡಿದ್ದು ಇವತ್ತಿನ ಒಂದು ವಿಶೇಷ. ಅದರಲ್ಲಿ 9 ಮಂದಿ ಕಾಂಗ್ರೆಸ್ನವರು, ಇಬ್ಬರು CPM, ಇಬ್ಬರು DMK, ಒಬ್ಬರು CPM, ಈ ಥರ ಅಂಕಿಅಂಶ ನಮಗೆ ಲಭ್ಯ ಇದೆ. ಅದರಲ್ಲೂ ಮುಖ್ಯವಾಗಿ ಮಾಣಿಕ್ ಠಾಗೂರು, ಕನ್ನಿಮೋಳಿ, ನಟರಾಜನ್ ಇವನ್ನೆಲ್ಲವನ್ನೂ ಕೂಡ ಸಂಸತ್ತಿನಿಂದ, ಲೋಕಸಭೆಯಿಂದ ಅಮಾನತು ಮಾಡಲಾಗಿದೆ. ಇದು ಒಂದು ದೃಶ್ಯ. ರಾಜ್ಯಸಭೆಯಲ್ಲಿ ಏನಾಗುತ್ತೆ, ರಾಜ್ಯಸಭೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಏರು ಧ್ವನಿಯಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಿ ಸರ್ಕಾರದ ವಿರುದ್ಧ ಪ್ರಹಾರವನ್ನು ನಡೆಸ್ತಾರೆ. ಅಲ್ಲಿ ಗದ್ದಲ, ಕೋಲಾಹಲ, ಚಕಮಕಿ ಸಂಭವಿಸುತ್ತೆ. ಇದೇ ವೇಳೆ ಸಭಾಪತಿ ಧನ್ಕರ್ ಅವರು ಈ ವಿಚಾರವನ್ನು ಪ್ರಸ್ತಾಪ ಮಾಡೋದಕ್ಕೆ ಬಿಡೋದಿಲ್ಲ. ಹೀಗೆ ಕಾವೇರಿದ ವಾತಾವರಣದ ನಡುವೆ ಡೆರೆಕ್ ಓಬ್ರಿಯನ್ ಅವರು ಭಾವಪರವಶರಾಗಿ ಅವರು ಸಭಾಧ್ಯಕ್ಷರ ಪೀಠದ ಮುಂದೆ ಬಂದು ಇಲ್ಲಿ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಏರು ಧ್ವನಿಯಲ್ಲಿ ಅವರು ಮಾತಾಡಿದಾಗ ನಿಮ್ಮನ್ನು ಸದನದಿಂದ ಹೊರಹಾಕ್ತೀನಿ ಅಂತ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾರೆ. ಆ ನಂತರ ಅವ್ರನ್ನ ಅಮಾನತನ್ನು ಮಾಡಲಾಗುತ್ತೆ. ಇದು ಇವತ್ತಿನ ಒಂದು ದೃಶ್ಯ. ಇದರ ಮಧ್ಯೆ ಸುಮಾರು 8 ಜನ
ಭದ್ರತಾ ಸಿಬ್ಬಂದಿಯನ್ನು ಸಸ್ಪೆಂಡ್ ಮಾಡಲಾಗುತ್ತೆ. ಇಷ್ಟೆಲ್ಲ ಡೆವಲಪ್ಮೆಂಟ್ ಆದರೂ ಕೂಡ ಸರ್ಕಾರದಿಂದ ಅಧಿಕೃತವಾಗಿ ಯಾವುದೇ ಸ್ಟೇಟ್ಮೆಂಟ್ ಇಲ್ಲ. ಪ್ರತಾಪ್ ಸಿಂಹ ಅವರಿಗೆ ಸಭಾಧ್ಯಕ್ಷರು ರೈಟಿಂಗಲ್ಲಿ ಒಂದು ಸ್ಟೇಟ್ಮೆಂಟನ್ನು ಕೊಡಿ, ರೈಟಿಂಗಲ್ಲಿ ನಿಮ್ಮ ಹೇಳಿಕೆಯನ್ನು ನಮ್ಮ ಸಭಾಧ್ಯಕ್ಷರ ಕಚೇರಿಗೆ ತಲುಪಿಸಿ ಅನ್ನುವ ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ. ಇದು ಒಂದು ಮತ್ತೊಂದು ಚಿತ್ರ. ಹಾಗಾದರೆ ಏನಾಗಿದೆ ಅಲ್ಲಿ ಬಂಧಿತ ಹುಡುಗರು, ಬಂಧಿತ ಆರೋಪಿಗಳು ಏನು ಹೇಳಿದ್ದಾರೆ, ಅವ್ರು ಯಾರು, ಅವ್ರ ಬ್ಯಾಕ್ಗ್ರೌಂಡ್ ಏನು, ಯಾಕಾಗಿ ಹಿಂಗೆ ಮಾಡಿದ್ರು? ಒಂದು ಮೂಲದ ಪ್ರಕಾರ ಇಲ್ಲಿ ನಿರುದ್ಯೋಗದ ಬಗ್ಗೆ, ಅವರೆಲ್ಲ ಬಹುತೇಕ ವ್ಯವಸ್ಥೆಯ ಹೊಡೆತಕ್ಕೆ ಸಿಲುಕಿ ಅರೆಬರೆ ಬೆಂದು ಹುಡುಗರು, ಮೆಚುರಿಟಿ ಇಲ್ಲದಲೇ ಇರುವಂಥ ಹುಡುಗರೇ ವ್ಯಕ್ತಿಗಳನ್ನೇ ಈ ವ್ಯಕ್ತಿಗಳೇ ಈ ಕೃತ್ಯವನ್ನು ಎಸಗಿದ್ದು ಅವ್ರನ್ನೀಗ ಬಂಧಿಸಲಾಗಿದೆ. ಪೊಲೀಸ್ ಎಂಕ್ವೈರಿಯ ಸಂದರ್ಭದಲ್ಲಿ ಈ ದೇಶದಲ್ಲಿ ರಾಚುತ್ತಿರುವ ನಿರುದ್ಯೋಗದ ಬಗ್ಗೆ ಗಮನ ಸೆಳೀಲಿಕ್ಕೆ ಈ ಕೃತ್ಯವನ್ನು ಮಾಡಿದ್ವಿ. ಮಣಿಪುರ ವೈಲೆನ್ಸ್ ಬಗ್ಗೆ ಸರ್ಕಾರದ ಗಮನ ಸೆಳೀಲಿಕ್ಕೆ, ಅಲ್ಲಾಗ್ತಿರುವಂತಹ ದೌರ್ಜನ್ಯದ ಬಗ್ಗೆ ಸರ್ಕಾರದ ಗಮನ ಸೆಳೀಲಿಕ್ಕೆ ಈ ಕೃತ್ಯವನ್ನು ಮಾಡಿದ್ವಿ. ರೈತರ ಮೇಲೆ ದೌರ್ಜನ್ಯಗಳಾಗ್ತಿವೆ, ರೈತರ ಮೇಲೆ ಶೋಷಣೆಗಳಾಗ್ತಿವೆ, ಅದ್ರ ಬಗ್ಗೆನೂ ಕೂಡ ಚರ್ಚೆ ನಡೆಸೋದಕ್ಕೆ ನಾವು ಈ ಒಂದು ಕ್ರಮವನ್ನು ನಾವು ಮಾಡಿದ್ವಿ ಅಂತ ಈ ಥರದ ಕೆಲವು ಸ್ಟೇಟ್ಮೆಂಟನ್ನು ಅವರು ಮಾಡ್ತಿದ್ದಾರೆ. ಅವರ ಕ್ರಿಮಿನಲ್ ಬ್ಯಾಕ್ಗ್ರೌಂಡನ್ನು ಚೆಕ್ ಮಾಡಿಕೊಂಡಂತಹ ಪೊಲೀಸರಿಗೆ ಈ ವ್ಯಕ್ತಿಗಳು ಅಲ್ಲಿ ಲೋಕಸಭೆಯಲ್ಲಿ ದಾಂಧಲೆ ಎಬ್ಬಿಸಿದ ಮತ್ತು ಲೋಕಸಭೆಯ ಹೊರಗೂ ದಾಂಧಲೆ ಎಬ್ಬಿಸಿದ ವ್ಯಕ್ತಿಗಳಿಗೆ ಯಾವುದೇ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇಲ್ಲ ಅನ್ನೋದು ಕೂಡ ಗೊತ್ತಾಗುತ್ತೆ. ಅವರೆಲ್ಲ ಭಗತ್ ಸಿಂಗ್ ಪೇಜ್ ಅಂತ ಮಾಡಿಕೊಂಡು ಫೇಸ್ಬುಕ್ಕಲ್ಲಿ ಆ ಮೂಲಕವಾಗಿ ಅವರು ಭಗತ್ ಸಿಂಗ್ನ ತತ್ವ ಸಿದ್ಧಾಂತವನ್ನೇ ಓದ್ಕೊಂಡು ಆ ಮೂಲಕವಾಗಿ ಅವರು ಕನೆಕ್ಟ್ ಆಗಿ ಇಂತಹ ಒಂದು ಕೃತ್ಯವನ್ನು ಮಾಡಬೇಕು ಅನ್ನುವ ಒಂದು ತೀರ್ಮಾನಕ್ಕೆ ಬಂದಿದ್ದರು ಅನ್ನೋದು ಪೊಲೀಸರ ಪ್ರಾಥಮಿಕ ಮಾಹಿತಿಯಿಂದ ಅದು ಸ್ಪೆಸಿಫಿಕ್ ಆಗಿ ಗೊತ್ತಾಗುತ್ತೆ. ಆದರೆ ಭಗತ್ ಸಿಂಗ್ ಇರಬಹುದು ಅಥವಾ ವಿವೇಕಾನಂದರು ಇರಬಹುದು, ಓದ್ಕೊಂಡಿರ್ಬೋದು, ಆದರೆ ಅದನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಈ ಯುವಕರ ಗುಂಪು ಫೇಲ್ ಆಗಿದೆ. ಅಂದರೆ ಎಲ್ಲೋ ಒಂದು ಕಡೆ ಭ್ರಮೆಗೆ, ಕ್ರಾಂತಿ ಎನ್ನುವ ವಿಚಿತ್ರ ಕಲ್ಪನೆಗೆ, ಪ್ರತಿಭಟನೆ ಎನ್ನುವ ವಿಕಾರಕ್ಕೆ ಒಳಗಾಗಿ ಅವರು ಇಂತಹ ಕೃತ್ಯವನ್ನು ಎಸಗಿ ಇದೀಗ ತಮ್ಮ ಭವಿಷ್ಯದ ಮೇಲೆ ತಾವೇ ಕಲ್ಲು ಹಾಕ್ಕೊಂಡು ಇದೀಗ ದೈನ್ಯಸಿ ಸ್ಥಿತಿಗೆ ಬಂದಿರೋದು ಒಟ್ಟು ಡೆವಲಪ್ಮೆಂಟಿಂದ ನಮಗೆ ಗೊತ್ತಾಗುತ್ತೆ. ಓದ್ಕೊಂಡಿರ್ಬೋದು, ಸಿಕ್ಕಾಪಟ್ಟೆ ಪುಸ್ತಕ ಓದ್ಕೊಂಡಿರ್ಬೋದು, ಆದರೆ ಅರ್ಥ ಮಾಡ್ಕೋಬೇಕಲ್ಲ, ಚಗ್ವೇರ ಪುಸ್ತಕ ಇದೆ ಅನ್ನೋ ಮಾತು ಕೂಡ ಹೇಳ್ತಾರೆ. ಓದಿದ್ ಬಿಟ್ಟರೆ ಸಾಲದು. ಹೀಗಾಗಿ ಎಲ್ಲೋ ಒಂದು ಕಡೆ ಈ ಒಂದು ಮೂರ್ಖ ಕೃತ್ಯದ ಮೂಲಕ ಅವರು ಭ್ರಮೆಗೆ ಒಳಗಾಗಿ ಇದೀಗ ಬಲಿಪಶುಗಳಾಗಿರೋದು ನಮಗೆ ಈ ಕೃತ್ಯದಿಂದ ನಮಗೆ ಮೇಲ್ನೋಟಕ್ಕೆ ಕಂಡು ಬರ್ತಿದೆ. ಎಲ್ಲರೂ ಕೂಡ ಅತ್ಯಂತ ಬಡತನದ ಕುಟುಂಬದಿಂದ ಬಂದಿರೋದು. ಅವರ ಹಿನ್ನೆಲೆಯನ್ನು ಚೆಕ್ ಮಾಡಿದಾಗ ಗೊತ್ತಾಗುತ್ತೆ. ಸಾಗರ್ ಶರ್ಮಾ ಎನ್ನುವ ದೆಹಲಿಯಲ್ಲಿ ಹುಟ್ಟಿದ ಮನುಷ್ಯ ಲಕ್ನೋದಲ್ಲಿದ್ದಾನೆ. ಲಕ್ನೋ ಬಡ ಕುಟುಂಬದಿಂದ ಬಂದಿರೋದು. ಅವರ ತಂದೆ ಬಡಗಿ. ಆತ 26-27 ವರ್ಷದ ವ್ಯಕ್ತಿಯಾಗಿರ್ತಾನೆ. ಆತ ಬಂದು ಈ ಕೃತ್ಯವನ್ನು ಎಸಗಿದ್ದಾನೆ. ಅವನು ಭಗತ್ ಸಿಂಗಿಂದ ಪ್ರೇರೇಪಣೆ ಆಗಿದೆ, ಚಗ್ವೇರದಿಂದ ಪ್ರೇರೇಪಣೆ ಆಗಿದೆ. ಇಂತಹ ಕೃತ್ಯಕ್ಕೆ ಭಗತ್ ಸಿಂಗ್ ಅವರಾಗಲಿ ಚಗ್ವೇರ ಅವರಾಗಲಿ ಅವರು ಯಾವುದೇ ರೀತಿಯ ಹೇಗೆ ಪ್ರೇರಣೆ ಆದರೂ ಇದು ಹೀಗೆ ಪ್ರತಿಭಟನೆ ಮಾಡುವ ಮೂಲಕ ಕ್ರಾಂತಿ ಆಗುತ್ತೆ ಅನ್ನುವ ಭ್ರಮೆಯೋ ಅದು ಭ್ರಮೆಯೇ ಇಲ್ಲಿ ಹೆಚ್ಚಾಗಿ ನಮಗೆ ಕಾಣ್ತಿರೋದು ನಮಗೆ ಗೊತ್ತಾಗುತ್ತೆ. ಅಂದರೆ ಯಾವುದೇ ಸೈದ್ಧಾಂತಿಕ ಸ್ಪಷ್ಟತೆ ಇಲ್ಲದೆ, ಪ್ರತಿಭಟನೆಯ ದಿಕ್ಕು ದೆಸೆಯೂ ಇಲ್ಲದೆ, ಒಂದು ಗಟ್ಟಿಯಾದಂತಹ ತಳಹದಿ ಇಲ್ಲದೆ ನಡೆದಂತಹ ಒಂದು ಕುಕೃತ್ಯ ಅನ್ನೋದು ಒಟ್ಟಾರೆ ಪೊಲೀಸರಿಗೆ ತನಿಖೆಯ ಹಂತದಲ್ಲಿ ನಮಗೆ ಕಂಡು ಬರ್ತಿದೆ. ಈಗ ಮೈಸೂರಿನ ಮನೋರಂಜನ್ ಇರಬಹುದು, ಬೆಂಗಳೂರಿನ BITನಲ್ಲಿ ಇಂಜಿನಿಯರಿಂಗ್ ಮಾಡಿ 10 ವರ್ಷ ಆಗಿದೆ. ಅವರು ತಂದೆ ಕೃಷಿಕರು, ತೋಟ ಇದೆ. ಅವರು 10 ವರ್ಷ ಇಂಜಿನಿಯರಿಂಗ್ ಆದರೂ ಕೂಡ ಆತ ಕೆಲಸಕ್ಕೆ ಹೋಗಿಲ್ಲ. ಹಾಗೆಯೇ ಹರಿಯಾಣ ಮೂಲದ ನೀಲಮ್ಮ ಅನ್ನುವ ಹೆಣ್ಮಗಳು ಅವರು ಬಂದಿತ್ತು, MPhil ಓದಿದ್ದಾರೆ. ಅವರಿಗೆ ಕೆಲಸ ಇಲ್ಲ, ನಿರುದ್ಯೋಗ. ಆ ನಂತರ ಅವರು ರೈತರ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಆಮೇಲೆ ಮಹಿಳಾ ರೆಸ್ಲರ್ ಮೇಲೆ ನಡೆದಂತಹ ಲೈಂಗಿಕ ದೌರ್ಜನ್ಯ ಸಂದರ್ಭದಲ್ಲಿ ಅಲ್ಲಿ ಆ ಪ್ರತಿಭಟನೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ. ಆದ ನಂತರ ಕಡೆಗೆ ಇನ್ನೊಬ್ಬ ಶಿಂಧೆ ಎನ್ನುವ ಅಮಲ್ ಶಿಂಧೆ ಎನ್ನುವ ವ್ಯಕ್ತಿ, 25 ವರ್ಷದ ವ್ಯಕ್ತಿ, ದಲಿತ ಕುಟುಂಬದಿಂದ ಬಂದವನು. ಆತ ಲಾಥೂರಲ್ಲಿದ್ದಾನೆ. ಆತನ ತಂದೆ ಕೃಷಿ ಕೂಲಿ ಕಾರ್ಮಿಕ ಆಗಿರ್ತಾರೆ. ಹೀಗೆ ಇವರ ಬ್ಯಾಕ್ಗ್ರೌಂಡನ್ನು ನೋಡಿದ್ರೆ ಒಂದು ರೀತಿಯಲ್ಲಿ ಅತ್ಯಂತ ದಯನೀಯ ಕುಟುಂಬದಿಂದ, ದಯನೀಯ ಬ್ಯಾಕ್ಗ್ರೌಂಡಿಂದ
ತುರ್ತುಕ್ಕೊಳಗಾದ ಸಮುದಾಯಗಳಿಂದ ಬಂದಂತಹ ಹುಡುಗರಾಗಿದ್ದಾರೆ. ಅಂದರೆ ಎಲ್ಲೋ ಒಂದು ಕಡೆ ವ್ಯವಸ್ಥೆಯಲ್ಲಿ ದಿಕ್ಕು ತಪ್ಪಿರೋದು ಮತ್ತು ಭ್ರಮೆಗಳಲ್ಲಿ ಈಗ ಮಾಡುವುದರ ಮೂಲಕ ನಾವು ಗಮನ ಸೆಳೆದು ದೊಡ್ಡ ಮನುಷ್ಯರಾಗ್ಬೋದು ಎನ್ನುವ ಭ್ರಮೆಗಳಿಂದ ಈ ಹೀನ ಕೃತ್ಯಕ್ಕೆ ಇಳಿದಿರೋದು, ಇದಾದ ನಂತರ ಈಗ ಸಿಕ್ಕಾಕೊಂಡ ನಂತರ ಕಟುವಾಸ್ತವದ ಅರಿವಾಗ್ತಿರೋದು ನಮಗೆ ಒಟ್ಟು ಡೆವಲಪ್ಮೆಂಟ್ಸಿಂದ ಗೊತ್ತಾಗ್ತಿರುತ್ತೆ. ಇದೀಗ ಸರ್ಕಾರ ಯಾವ ಕ್ರಮವನ್ನು ಕೈಗೊಳ್ಳುತ್ತೆ, ಪ್ರತಿಪಕ್ಷಗಳ ಕೋಪವನ್ನು ಹೇಗೆ ಶಮನ ಮಾಡುತ್ತೆ ಮತ್ತು ಸಾರ್ವಜನಿಕ ವಲಯದಲ್ಲಿ ಈಗಾಗಲೇ ಭದ್ರತಾ ವೈಫಲ್ಯದ ಬಗ್ಗೆ ಚರ್ಚೆ ಆಗ್ತಿರೋದ್ರಿಂದ ಪಬ್ಲಿಕ್ಕಿಗೆ, ಸಾರ್ವಜನಿಕರಿಗೆ ಹೇಗೆ ಸರ್ಕಾರ ಕನ್ವಿನ್ಸ್ ಮಾಡುತ್ತೆ ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿದೆ. ಒಟ್ಟಾರೆ ಈ ಡೆವಲಪ್ಮೆಂಟು ಇಡೀ ದೇಶವನ್ನೇ ಒಂದು ರೀತಿಯಲ್ಲಿ ಆಘಾತಕ್ಕೆ ಮತ್ತು ಆಶ್ಚರ್ಯಕ್ಕೆ ತಳ್ಳಿದೆ ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ದಯವಿಟ್ಟು ಈ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ. ನಮಸ್ಕಾರ.